ಇವರಿಬ್ರು ಕೂಡ ಎಷ್ಟೋ ಅಡ್ವಾನ್ಸ್ ತಗೊಳ್ತಾರೆ, 25 ಲಕ್ಷನೋ ಎಷ್ಟೋ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಮುಂದೆ ಬರೀತಾರೆ, ನಾನು ಬಹಳ ಸಾಲಗಳಿಗೆ ಸಿಕ್ಕಾಕೊಂಡಿದ್ದೀನಿ, ನಾನು ಸಿಂಗಲ್ ಲಾಟರಿ ಏನಪ್ಪ ಅದು ಆನ್ಲೈನ್ ಗ್ಯಾಂಬ್ಲಿಂಗ್ ಮಾಡ್ತೇನೆ, ಅದರಲ್ಲಿ ನನಗೆ ಲಕ್ಷಾಂತರ ರೂಪಾಯಿ, ನನಗೆ 11 ಲಕ್ಷನೋ ಏನೋ ನಷ್ಟ ಆಗಿದೆ. 11 ಲಕ್ಷ ಒಬ್ಬ ಏನು ಟೆಂಪರರಿ ಟ್ಯಾಕ್ಸಿ ಡ್ರೈವರ್ 11 ಲಕ್ಷ ರೂಪಾಯಿ ಆನ್ಲೈನ್ ಗೇಮ್ ಅಲ್ಲಿ ಕಳೆದಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ, 25 ಲಕ್ಷ ಈ ಬಾಬು ಕೊಟ್ಟವರು, ನಾಗೇಂದ್ರ ಕೊಟ್ಟವರು, ನಾಗೇಶ್ ಕೊಟ್ಟಿದ್ದಾರೋ ಮಂಜುನಾಥ್ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ. ಆದ್ರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ. ಸುಧಾಕರ್ ಅವರು ಕಾರಣ, ಇವರ ಹಿಂಬಾಲಕರು ಏನೋ ಅವರಿಗೆ ಹಿಂಬಾಲಕರು ಇವರಿದ್ರು ಬೆಂಬಲಿದರು ಅಂತ ಬಂದಿದೆ. ಮೊದಲನೇದಾಗಿ ನಾನು ಸ್ಪಷ್ಟಪಡಿಸುವಂತೆ, ನಾನು ಇದೆಲ್ಲ ಆದ್ಮೇಲೆ ಡೆಲ್ಲಿಯಲ್ಲಿ ನನಗೆ ಮಾಹಿತಿ ಬಂದಾಗ ತಿಳಿದ ಯಾರಪ್ಪ ಈ ನಾಗೇಶ್ ಯಾರು, ಬಾಬು ಯಾರು, ಮಂಜುನಾಥ್ ಯಾರು ಹೇಳಿದ್ರು. ನಾಗೇಶ್ ಬಂದು ನಮ್ಮ ಹಿಂದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಜನತಾದಳದಲ್ಲಿದ್ದಾಗ. ತದನಂತರ ನಾನು ಕಾಂಗ್ರೆಸ್ ಬಂದಾಗ ನನ್ನ ಜೊತೆಲಿ ಬಂದರು. ನಾನು ಶಾಸಕನಿರುವಾಗ, ಮಂತ್ರಿ ಇರುವಾಗ ಅವರಿಗೆ ಕೂಡಾದ ಅಧ್ಯಕ್ಷ ಕೂಡ ಮಾಡಿದ್ದೆ. ಯಾರನ್ನ? ನಮ್ಮ ಕೃಷ್ಣಮೂರ್ತಿ ಅಂತೇಳಿ ದಲಿತ ಸಮುದಾಯಕ್ಕೆ ಸೇರಿದ್ದೆ, ಒಬ್ಬ ಹಿರಿಯ ನಾಯಕರು. ಅವರಿಗೆ ನಾನು ಒಬ್ಬ ದಲಿತರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೃಷ್ಣಮೂರ್ತಿ ಅವರಿಗೆ ಕೂಡ ಅಧ್ಯಕ್ಷರನ್ನ ಮಾಡಿದ್ದೆ. ಅವರ ಅಳಿಯ ನಾಗೇಶ್ ಅಂತ ಹೇಳಿದ್ದೆ. ನನಗೆ ಕೃಷ್ಣಮೂರ್ತಿ ನಮ್ಮ ನಾಯಕರೇ ಬಿಟ್ಟರೆ ಅವ್ರ ಅಳಿಯಾಗೂ ನಮಗೇನು ಸಂಬಂಧ ಇಲ್ಲ. ನನ್ನ ಜೊತೆ ಎಂದೂ ಕೂಡ ಮಾತಾಡಿದವನಲ್ಲ ನಾಗೇಶ್. ಎರಡನೇ ವ್ಯಕ್ತಿ ಮಂಜುನಾಥ್. ಅವ್ರದ್ದೇನು ಕೆಲಸ? ಜಿಲ್ಲಾ ಪಂಚಾಯತಿಯಲ್ಲಿ ಏನೋ ಉದ್ಯೋಗದಲ್ಲಿದ್ದಾರೆ. ಅವ್ರಿಗೆ ನಮ್ಗೇನ್ ಸಂಬಂಧ? ಅವ್ರು ನಮ್ಮ ಹೋಬಳಿಯಲ್ಲಿ ಬೊಮ್ಮಳ್ಳಿ ನಿವಾಸ್. ಅವ್ರ ತಮ್ಮ ನಮ್ಮ ಕಾರ್ಯಕರ್ತ, ಅವರಲ್ಲ. ಮಂಜುನಾಥ್ ತಮ್ಮ ನಮ್ಮ ಪಕ್ಷದ ಕಾರ್ಯಕರ್ತ. ಅವ್ರ ಮದುವೆಗೆ ಕರಿಯೋಲೆಗೆ ಕೊಟ್ಟಿದ್ದಾಗ, ಅವ್ರು ಕರಿಯೋಲೆ ಕೊಟ್ಟಿದ್ದಾಗ ಕೂಡ ನಾನು ಹೋಗಿರೋದಿಲ್ಲ. ಅವ್ರ ತಮ್ಮ ನನ್ನನ್ನು ಪೀಡಿಸ್ತಾನೆ. ನಮ್ಮ ಅಣ್ಣನ ಮದುವೆಗೆ ಬರಲಿಲ್ಲ ಸರ್, ತಾವು ಮನೆಗೆ ಬರಬೇಕು ಅಂತಂದಾಗ ಅವ್ರ ಮನೆಗೆ ಹೋಗಿ, ಇದೆಲ್ಲ 3-4 ವರ್ಷ ಹೋಗಿ ಅವ್ರಿಗೆ ಮದುವೆ ಬರೋಕ್ಕಾಗಲಿಲ್ಲಪ್ಪ, ನಾನು ಬ್ಯುಸಿ ಆಗಿದ್ದೆ ಅಂತ ಹೇಳಿದ್ರು. ಬರ್ತೀನಿ, ಇಷ್ಟೇ ನನ್ನ ಕನೆಕ್ಷನ್. ಈ ಕಡೆ ನಾಗೇಶ್ ಗೊತ್ತಿಲ್ಲ, ಮಂಜುನಾಥ್ ಇವರಿಬ್ಬರ ನೇರ ಸಂಪರ್ಕ ಆಗಲಿ ವಹಿವಾಟಾಗಲಿ ಯಾವುದೂ ಇಲ್ಲ. ಇನ್ನು ಈ ವ್ಯಕ್ತಿ ಯಾರು? ಬಾಬು. ನನ್ನ ಜೀವನದಲ್ಲಿ ನಾನು ನೋಡೇ ಇಲ್ಲ. ಬಾಬು ಅನ್ನೋರು ನನ್ನ ಹತ್ರ ಎಂದೂ ಕೂಡ ಜೀವನದಲ್ಲಿ ಬಂದು ನಾನು ಬಾಬು ಈ ರೀತಿಯಲ್ಲಿ ಕೆಲಸ ಕೊಡಿಸ್ಬೇಕು ಸರ್ ಅಂತ ಕೇಳೂ ಇಲ್ಲ. ಬಹುಶಃ ನನ್ನ ಜೀವನದಲ್ಲಿ ನೂರಾರಲ್ಲ ಸಾವಿರಾರು ಉದ್ಯೋಗಗಳನ್ನು ಕೊಡಿಸಿದ್ದೇನೆ. ಖಾಸಗಿ ವಲಯದಲ್ಲೂ ಕೊಡಿಸಿದ್ದೆ, ಸರ್ಕಾರದ ಮಟ್ಟದಲ್ಲಿ ಏನು ಸಾಧ್ಯತೆಗಳಿದೆ ಔಟ್ಸೋರ್ಸ್ ಅಲ್ಲಿ ಇರ್ಬೋದು, ಇನ್ನೇನೇ ಇರ್ಬೋದು. ಯಾಕಂದ್ರೆ ಗೌರ್ಮೆಂಟ್ ಕೆಲಸ ಕೊಡಿಸೋದು ಸುಲಭ ಮಾತಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.